ಸ್ನೇಹಿತರೆ, ಈಗ ಒಂದು 3 ವರ್ಷದಿಂದ ಹಿಂಗಾರ ಉಳಿಸ್ಕೊಳ್ಳೋದೇ ದೊಡ್ಡ ಸಾಹಸ ಆಗಿದೆ. ಇದರಲ್ಲಿ ಹಾಯ್ ವೀಕ್ಷಕರೇ, ನಮಸ್ಕಾರ. ಪಚ್ಚಿವಾಡ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತೊಂದು ತುಂಬ ಇಂಪಾರ್ಟೆಂಟ್ ಕೆಲಸ ಮಾಡ್ತಾ ಇದ್ದೀವಿ. ಅಡಿಕೆ ತೋಟ ಇರುವಂಥವ್ರು ಎಲ್ಲರೂ ನೋಡಲೇಬೇಕಾದಂಥ ವಿಡಿಯೋ. ಭಾಳ ಇಂಪಾರ್ಟೆಂಟ್ ಕೆಲಸ ಮಾಡ್ತಾ ಇದ್ದೀವಿ. ಅದೇನಂತ ತಿಳಿಸ್ಕೊಡ್ತೀನಿ. ಸುಮಾರು ಒಂದು ವಾರದಿಂದ ಈ ಕೆಲಸ ಮಾಡಬೇಕಂತ ಇದ್ವಿ. ಆದರೆ ಒಂದು ಕುಯ್ಲು ಕೊನೆ ತಕ್ಕೊಳ್ಳೋಣ ಅಂತ, ಕೊನೆ ತೆಗ್ದಾದ್ಮೇಲೆ ಮಾಡೋಣ ಅಂತ ಬಿಟ್ಕೊಂಡಿದ್ವಿ. ನಾವು ಇವತ್ತು ಆ ಪೆಂಡಿಂಗ್ ಇದ್ದ ಕೆಲಸನ ಇವತ್ತು ಮಾಡ್ಕೊಳ್ತಾ ಇದ್ದೀವಿ. ಅದೇನಂತ ತಿಳಿಸ್ತೀವಿ. ಸ್ನೇಹಿತರೆ, ಅದಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ. ಅಡಿಕೆ ಹಿಂಗಾರಕ್ಕೆ ಈ ಟೈಮಲ್ಲಿ ಡೈಬ್ಯಾಕ್ ಪ್ರಾಬ್ಲಮ್ಮು ನಿಮಗೆಲ್ಲ ಗೊತ್ತಿದೆ. ಅಂದರೆ ಅಡಿಕೆ ಹಿಂಗಾರ ಒಣಗುವಂಥ ಪ್ರಾಬ್ಲಮ್ಮು. ನೋಡಿ, ಅಡಿಕೆ ಹಿಂಗಾರ ಡೈಬ್ಯಾಕ್ ಪ್ರಾಬ್ಲಮ್ ಹೇಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಇದೊಂದು ಹಿಂಗಾರ ತೆಗೆದಾಕಿದ್ದೀವಿ. ಈಗ ಈ ಹಿಂಗಾರ ನೋಡಿ, ದಿಂಡೆಲ್ಲ ಹಸಿ ಇದೆ, ಆದರೆ ಇಲ್ಲಿ ನೋಡಿ ಚಿಗುರೆಲ್ಲ ಒಣಗೋಗಿದೆ. ಏನು ಹರಳು ನಿಲ್ಲಬೇಕಾಗಿತ್ತು, ಆ ಹರಳು ನಿಲ್ಲುವಲ್ಲಿ ಎಲ್ಲದು ಒಣಗಿ ಹರಳೆಲ್ಲ ಉದುರೋಗಿದೆ. 4-5 ಅಡಿಕೆ ಮಿಳ್ಳೆಗಳು ನಿಂತಿದೆ ಅಷ್ಟೇ, ಮತ್ತೆಲ್ಲ ಉದುರೋಗಿದೆ. ಇದು ಅಡಿಕೆ ಡೈಬ್ಯಾಕ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಅಂದರೆ ಹಿಂಗಾರ ತುದಿಯಿಂದ ಒಣಗ್ತಾ ಬರುವಂಥ ರೋಗ ಇದು. ಇದಕ್ಕೆ ಮೇಯ್ನ್ ಪ್ರಾಬ್ಲಮ್ಮು ಒಂದು ಶಿಲೀಂಧ್ರ. ಈ ಶಿಲೀಂಧ್ರದಿಂದ ಪ್ರಾಬ್ಲಮ್ ಆಗುತ್ತೆ. ಮೇಯ್ನು ಪ್ರಾಬ್ಲಮ್ ಆಗೋದು ಒಂದು ಶಿಲೀಂಧ್ರದಿಂದ ಈ ರೀತಿ ಹಿಂಗಾರ ಒಣಗೋ ಪ್ರಾಬ್ಲಮ್ಮು ಜಾಸ್ತಿ ಇರೋದು. ಇದಕ್ಕೆ ನೆಕ್ಸ್ಟ್ ಮತ್ತೆ ನಾವು ಫಂಗಿಸೈಡು ಮತ್ತು ಇನ್ಸೆಕ್ಟಿಸೈಡ್ ಎರಡೂ ಯೂಸ್ ಮಾಡ್ತೀವಿ. ಅದಕ್ಕಿಂತ ಮೊದಲು ನಾವು ಏನು ಮಾಡಬೇಕು ಅಂದರೆ, ಫಸ್ಟು ನಾವು ಅದನ್ನೆಲ್ಲ ಮಾಡಲಿಕ್ಕಿಂತ ಮೊದಲು ನಾವು ಹಳೆ ಹಿಂಗಾರಗಳು ನೋಡಿ, ಈ ರೀತಿ ಹಿಂಗಾರಗಳನ್ನು ನಾವು ಫಸ್ಟು ತೆಗೆದು ಕೆಳಗೆ ಹಾಕೊಬೇಕು. ನೋಡಿ, ಇದೆಲ್ಲ ಹಿಂದಿನ ಸಲ ಒಣಗಿರುವಂಥ ಹಿಂಗಾರಗಳು. ನೋಡಿ, ಇಂಥ ಹಿಂಗಾರಗಳನ್ನ ಅಡಿಕೆ ಮರದಲ್ಲೇ ಬಿಟ್ಟರೆ ಮತ್ತು ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ನಾವು ಫಸ್ಟು ಈ ರೀತಿ ಹಿಂಗಾರಗಳನ್ನೆಲ್ಲ ತೆಗೆದು ಕೆಳಗಡೆ ಹಾಕೊಳ್ಬೇಕು. ನೋಡಿ, ಇಲ್ಲೆಲ್ಲ ತೆಗೆದು ಹಾಕಿದ್ದೀವಿ ಹಿಂಗಾರಗಳನ್ನ. ನೋಡಿ, ಈ ರೀತಿ ಎಲ್ಲ ಹಾಳಾಗಿರುವಂಥ ಹಿಂಗಾರಗಳನ್ನೆಲ್ಲ ನಾವು ಫಸ್ಟು ತೆಗೆದು ಹಾಕ್ಕೊಂಡಿದ್ದೀವಿ. ನಾವೀಗ ಆ ಕಡೆಯಿಂದ ಒಂದು ಅರ್ಧ ತೋಟದಿಂದ ಕವರ್ ಮಾಡ್ತಾ ಬಂದ್ವಿ. ಆ ಕಡೆ ಎಲ್ಲ ಹಿಂಗಾರ ತೆಗೆದ್ವಿ. ಇನ್ನು ಸ್ವಲ್ಪ ಈ ಕಡೆ ಎಲ್ಲ ತೆಗಿತಾ ಇದ್ದೀವಿ. ನಾವು ಫಂಗಿಸೈಡು ಇನ್ಸೆಕ್ಟಿಸೈಡ್ ಏನೇ ಯೂಸ್ ಮಾಡಿದ್ರು ನಾವು ಫಸ್ಟು ಈ ಒಣಗಿರುವಂಥ ಹಿಂಗಾರಗಳನ್ನು ನಾವು ತಗೊಂಡ್ರೆ ಒಂದು 50% ನಮಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆನಂತರ ನಾವು ಅದಕ್ಕೆ ಬೇಕಾಗುವಂಥ ಕ್ರಮಗಳನ್ನು ನಾವು ಕೈಗೊಳ್ಳಬೇಕು. ನಾವು ಹಿಂದಿನ ಸಲನೂ ಇದೇ ರೀತಿ ತೆಗ್ದಿದ್ವಿ, ಆದರೆ ಸ್ವಲ್ಪ ಅವಾಯ್ಡ್ ಆಗಿತ್ತು. ಈ ವರ್ಷವೂ ಅದನ್ನು ತೆಗಿತಿದ್ದೀವಿ. ಒಂದು ವರ್ಷ 2 ವರ್ಷ ಬೇಕಾಗುತ್ತೆ ಫುಲ್ ಅವಾಯ್ಡ್ ಆಗಲಿಕ್ಕೋಸ್ಕರ. ಈ ಶಿಲೀಂಧ್ರಗಳು ಏನಾಗುತ್ತೆ ಅಂದರೆ, ಈ ರೀತಿ ಸತ್ತೋಗಿರೋ ಹಿಂಗಾರ ಇರುತ್ತೆ ನೋಡಿ, ಆ ಹಿಂಗಾರದಲ್ಲಿ ಹಾಗೆ ಉಳ್ಕೊಂಡಿರುತ್ತೆ. ಸ್ವಲ್ಪ ಹಳೆ ತೋಟದ್ದೆಲ್ಲ ತೆಗಿಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ನಮ್ಮದು ಇದು ಸಸಿ ತೋಟ ಆಗಿದ್ದರಿಂದ ಕೆಳಗಡೆ ನಿಂತ್ಕೊಂಡು ಸಣ್ಣ ದೋಟಿ ಕಟ್ಕೊಂಡು ಅದಕ್ಕೆ ಕತ್ತಿ ಕಟ್ಕೊಂಡು ಎಳಿತಾ ಇದ್ದೀವಿ. ಪ್ರತಿಯೊಂದು ಮರದಲ್ಲೂ 2-3 ಹಿಂಗಾರ ಹೋಗಿದೆ. ಎಲ್ಲ ಮರದ ಬುಡದಲ್ಲೂ ನೋಡ್ಬೋದು ನೀವು ಹಿಂಗಾರಗಳ ರಾಶಿನ. ನಾವು ಈ ರೀತಿ ಹಿಂಗಾರಗಳು ತೆಗೆದಾಕಿದ್ದೆ. ಕೆಲವು ಹಿಂಗಾರಗಳಿದೆ, ಅದನ್ನು ಲೆಕ್ಕ ಹಾಕಿದ್ರೇ ತುಂಬ ಕೊನೆ ಆಗುತ್ತೆ, ಅಷ್ಟು ಹಿಂಗಾರಗಳು ಹೋಗಿದೆ. ಇನ್ನೊಂದೇನಪ್ಪ ಅಂದರೆ, ಈ ರೀತಿ ಹಿಂಗಾರಗಳನ್ನು ತೆಗೆದು ಏನು ಮಾಡಬೇಕು ಅಂದರೆ, ಈ ರೀತಿ ಹಿಂಗಾರಗಳನ್ನ ಮತ್ತೆ ತೋಟದಲ್ಲೇ ಬಿಡಬಾರ್ದು. ಇದನ್ನು ಬೆಂಕಿ ಹಾಕಿ ಸುಟ್ಟಾಕ್ಬಿಡ್ಬೇಕಾಗತ್ತೆ. ಇದನ್ನು ಹಾಕಿ ಬಿಟ್ಟರೆ ಮತ್ತೆ ಇದರಲ್ಲಿ ಶಿಲೀಂಧ್ರಗಳು ಹಾಗೆ ಉಳ್ಕೊಂಡಿರುತ್ತೆ. ಅದು ಸುಮಾರು 1 ವರ್ಷ 1.5 ವರ್ಷದವರೆಗೂ ಇದರಲ್ಲೇ ಹಾಗೇ ಇರುತ್ತೆ. ಹಿಂಗಾರಗಳನ್ನ ಉಳಿಸ್ಕೊಳ್ಲಿಕ್ಕೆ ಏನೇನು ಸ್ಟೆಪ್ಸ್ ಇದೆಯೋ ಅದನ್ನೆಲ್ಲದನ್ನು ಮಾಡೋದು. ನೋಡಿ, ಇದು ಕಾಫಿ ಗಿಡ ಚಿಗುರು ಒಣಗ್ತಾ ಇದೆ. ಇದಕ್ಕೊಂದು ಸ್ಪ್ರೇ ಮಾಡಬೇಕು. ಇದು ಒಳಗಡೆ ಹುಳ ಇರುತ್ತೆ. ಹುಳ ಒಳಗಡೆಯಿಂದನೇ ಕಾಂಡ ತಿಂತಾ ಬರುತ್ತೆ, ಹಾಗಾಗಿ ಈ ರೀತಿ ಒಣಗ್ತಾ ಬರುತ್ತೆ. ಇದಕ್ಕೊಂದು ಸ್ಪ್ರೇ ಮಾಡಬೇಕು. ನಾಳೆ ನಾಡ್ದಲ್ಲಿ ಮಾಡಬೇಕು. ಇದಕ್ಕೆ ನಾವು ಆಲ್ರೆಡಿ ಹಿಂಗಾರಗಳು ತೆಗೆದಿದ್ದು ಹೆಚ್ಚು ಕಡಿಮೆ ಲೆಕ್ಕ ಮಾಡಿದರೆ ಒಂದು ಅರ್ಧ ಪಿಕಪ್ ಆಗ್ಬೋದು, ಅಷ್ಟು ಹಿಂಗಾರಗಳಿದೆ. ನೋಡಿ, ಇಲ್ಲೆಲ್ಲ ಸುಟ್ಟು ಹಾಕಿದ್ದೀವಿ. ಈಗ ಮತ್ತೆ ನೋಡಿ ಹೆರ್ಕೊಂಡು ಬಂದಿದ್ದನ್ನು ಈ ರೀತಿ ಹಾಕಿ ನಾವು ಬೆಂಕಿ ಹಾಕ್ತೀವಿ. ಎಲ್ಲ ಫುಲ್ಲು ಹೋಗಿದಂಥ ಹಿಂಗಾರಗಳೇ. ನೋಡಿ ಎಷ್ಟು ಹಿಂಗಾರಗಳಿದೆ. ಇನ್ನೂ ಹೆರ್ಕ್ಲಿಕ್ಕಿದೆ. ಕರೆಕ್ಟಾಗಿ ಒಂದು ಅರ್ಧ ತೋಟ ಆಯಿತು, ಇನ್ನೂ ಅರ್ಧ ತೋಟ ಇದೆ. ನೋಡಿ, ಆಲ್ರೆಡಿ ಒಂದು ಸಲ ಬೆಂಕಿ ಹಾಕಿ ಎಲ್ಲ ಸುಟ್ಟೋಗಿದೆ. ಇದು 2ನೇ ಸಲ ಹಿಂಗಾರ ಹಾಕ್ತಾ ಇದ್ದೀವಿ. ಮತ್ತೆ ಬೆಂಕಿ ಇದೆ ಒಳಗಡೆನೆ, ಹಾಗೆ ಈಗ ಹೊಗೆ ಬರ್ತಾ ಇದೆ. ಮತ್ತೆ ಈಗ ಬೆಂಕಿ ಹತ್ಕೊಳುತ್ತೆ. ಇದಕ್ಕೆ 2 ಸ್ಪ್ರೇ ಮಾಡಬೇಕು, ಒಂದು ಫಂಗಿಸೈಡು, ಒಂದು ಇನ್ಸೆಕ್ಟಿಸೈಡು. ಅದು ನಾನು ನೆಕ್ಸ್ಟು ಸ್ಪ್ರೇ ಮಾಡೋದಿದೆ, ಇನ್ನೊಂದು 2-3 ದಿವಸದಲ್ಲಿ ಸ್ಪ್ರೇ ಮಾಡ್ತೀನಿ. ಅದ್ರ ಬಗ್ಗೆ ನಿಮಗೆ ಅಪ್ಡೇಟ್ ಕೊಡ್ತೀನಿ ಅವಾಗ.
ನಾನು ಯಾವುದು ಸ್ಪ್ರೇ ಮಾಡ್ತಾಯಿದ್ದೀನಿ ಅಂತ. ಕೆಲ ತೋಟದಲ್ಲಿ ಲೇಟಾಗಿ ಹಿಂಗಾರ ಬರುತ್ತೆ. ಲೇಟಾಗಿ ಹಿಂಗಾರ ಬರುವಂಥ ತೋಟದಲ್ಲಿ ಸ್ವಲ್ಪ ಟೈಮ್ ಬಿಟ್ಟು ಸ್ಪ್ರೇ ಮಾಡಿದರೆ ಸಾಕಾಗುತ್ತೆ. ಇಷ್ಟು ಬೇಗ ಏನು ಬೇಡ. ನಮ್ಮಲ್ಲಿ ಸ್ವಲ್ಪ ಬೇಗ ಹಿಂಗಾರ ಬಂದಿದೆ, ಹಾಗಾಗಿ ನಾವು ಸ್ಪ್ರೇ ಮಾಡ್ತಾಯಿದ್ದೀವಿ. ಇನ್ನು ಕೆಲವು ತೋಟದಲ್ಲಿ ತುಂಬ ಚುಕ್ಕಿ ರೋಗ ಇರುತ್ತೆ. ಅಂಥ ತೋಟದಲ್ಲಿ ಸ್ವಲ್ಪ ಅದ್ರ ಜೊತೆ ಹಾಳೆ ಸೋಗೆಗಳೆಲ್ಲ ಬೀಳುತ್ತಲ್ಲ, ಅದನ್ನು ತೆಗೆದು ಸುಟ್ಟು ಹಾಕೋದು ಒಳ್ಳೆಯದು. ಸ್ನೇಹಿತರೆ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಸ್ನೇಹಿತರೆ.